ನೋಡಿ, ನಾನು ಮುಂಚೆ ಕೂಡ ಇದ್ರ ವಿಡಿಯೋ ಮಾಡಿದ್ದೆ. ತುಂಬ ಜನ ಹೇಳಿದ್ದಾರೆ, ಹೌದು ನಾನು ಇದನ್ನ ಮಾಡಿದ ನಂತರ ನಂದು ಚಂದ ಆಗಿದೆ ಸ್ಕಿನ್ ಅಂತ ಹೇಳ್ಕೊಂಡು, ಅಥವಾ ನಿಮ್ಮದು ಸ್ಕಿನ್ ಉಂಟಲ್ಲ ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ನಮಸ್ತೆ ಫ್ರೆಂಡ್ಸ್, ಬಿಸಿಲಿಗೆ ಹೋಗಿ ನಮ್ಮದು ಸ್ಕಿನ್ ತುಂಬ ಕಪ್ಪಾಗಿದೆ, ಸನ್ ಟ್ಯಾನ್ ಆಗಿದೆ. ನಮ್ಮದು ಬಟ್ಟೆಯ ಒಳಗಡೆ ಒಂದು ಕಲರ್ ಇದೆ, ಹೊರಗಡೆ ಒಂದು ಕಲರ್ ಇದೆ. ನಾವು ನಿಜವಾಗಿ ಬೆಳ್ಳಗೆ ಇದ್ದೇವೆ, ಆದರೆ ಹೊರಗಡೆ ಎಲ್ಲ ಕೆಲಸ ಮಾಡೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಕಪ್ಪಗಾಗ್ತಾ ಇದ್ದೇವೆ, ಕಪ್ಪಗೆ ಕಾಣಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು ತುಂಬ ಜನ ಹೇಳ್ತಾರೆ. ಇವತ್ತು ಅವರಿಗೋಸ್ಕರ ನಾನು ಒಂದು ಒಳ್ಳೆ ರೆಮಿಡಿ ಹೇಳಿಕೊಡ್ತೇನೆ. ಇದನ್ನು ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರೂ ಕೂಡ ಈ ರೆಮಿಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಪುನಃ ಗ್ಲೋ ಬರುತ್ತೆ. ನಿಮಗೆ ಮುಂಚೆ ಯಾವ ಕಲರ್ ಇತ್ತು ನೋಡಿ, ಆ ಕಲರ್ ಪುನಃ ಬರುತ್ತೆ. ಏನು ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು. ಇದನ್ನು 10 ವರ್ಷದ ಮೇಲಿನ ಮಕ್ಕಳಿಗೆ ಕೂಡ ಯೂಸ್ ಮಾಡಬಹುದು. 10 ವರ್ಷದ ಕೆಳಗಡೆ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ಮಾಡಲಿಕ್ಕೆ ಹೋಗೋದು ಬೇಡ. ಯಾಕೆ ಅಂತ ಹೇಳಿದರೆ ಆಮೇಲೆ ನಾನು ಹೇಳ್ತೇನೆ ಯಾಕೆ, ಯಾವ ಕಾರಣಕ್ಕೋಸ್ಕರ ಅಂತ ಹೇಳ್ಕೊಂಡು. ನೋಡಿ, ಮನೆಯಲ್ಲೇ ಇರುವ ವಸ್ತುವನ್ನು ಬಳಸ್ಕೊಂಡು ಹೇಗೆ ಸನ್ ಟ್ಯಾನ್ ತೆಗೆದು ಹಾಕೋದು ಅಂತ ಹೇಳ್ಕೊಂಡು ನೋಡುವ. ಇದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ, ಮತ್ತು ಯಾವ ರೀತಿ ಹಚ್ಚಬೇಕು ಅಂತ ಹೇಳ್ಕೊಂಡು ಕೂಡ ನಿಮಗೆ ತೋರಿಸ್ತೇನೆ. ನೋಡಿ, ನಿಮಗೆ ಯಾವುದು ವಸ್ತು ಬೇಕು ಅಂತ ಹೇಳಿದರೆ ಫಸ್ಟು ನಿಮಗೆ ಶ್ಯಾಂಪು ಬೇಕು. ನೀವು ಮನೆಯಲ್ಲಿ ಯಾವ ಶ್ಯಾಂಪು ಯೂಸ್ ಮಾಡ್ತೀರ ನೋಡಿ, ಆ ಶ್ಯಾಂಪುವನ್ನೇ ತೊಗೊಳ್ಳಿ. ನಾನು ಈಗ ತೊಗೊಂಡಿದ್ದು ನೋಡಿ, ಅದೇ ಶ್ಯಾಂಪು ತೊಗೊಳ್ಬೇಕಂತ ಹೇಳ್ಕೊಂಡಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದೇ ಶ್ಯಾಂಪುವನ್ನು ತೊಗೊಳ್ಳಿ. ಒಂದು ಶ್ಯಾಂಪು ತೊಗೊಂಡ್ರೆ ಸಾಕಾಗುತ್ತೆ. ನೀವು ಮುಖಕ್ಕೆ ಯೂಸ್ ಮಾಡುವವರಾಗಿದ್ದರೆ ಉಂಟಲ್ಲ, ಶ್ಯಾಂಪು ಹಾಕೊಳ್ಳೋದು ಬೇಡ. ಅಂದರೆ ನೀವು ಬರೀ ಕೈಗೆ ಮತ್ತು ಕಾಲಿಗೆ, ಅಂದರೆ ಸನ್ ಟ್ಯಾನ್ ಆಗಿದೆ ಅಂತ ಹೇಳಿದರೆ ಶ್ಯಾಂಪು ಯೂಸ್ ಮಾಡಿ. ಮುಖಕ್ಕೆ ಹಾಕೋದಾದರೆ ಶ್ಯಾಂಪು ಹಾಕೋದು ಬೇಡ. ಆಮೇಲೆ ಬೇರೆ ಹಾಕಿ ನಾನು ತೋರಿಸ್ತೇನೆ ನೋಡಿ, ಅದೆಲ್ಲ ಹಾಕಬೇಕು, ಶ್ಯಾಂಪು ಮಾತ್ರ ಬೇಡ. ಕೈಗೆ ಮತ್ತು ಕಾಲಿಗೆ ಹಾಕೋದಾದರೆ ಶಾಂಪು ಹಾಕಲೇಬೇಕು. ಯಾಕೆ ಅಂತ ಹೇಳಿದರೆ ಮುಖ ತುಂಬ ಸೆನ್ಸಿಟಿವ್ ಇರುತ್ತೆ, ಆದರೆ ಇದು ಕೈ ಕಾಲೆಲ್ಲ ಸೆನ್ಸಿಟಿವ್ ಇರೋದಿಲ್ಲ ನಿಮ್ಮದು, ಆಯಿತಾ. ಆದ್ದರಿಂದ ನಿಮಗೆ ಸೆನ್ಸಿಟಿವ್ ಇರುವ ಜಾಗದಲ್ಲಿ ಶಾಂಪು ಬೇಡ. ಸೆನ್ಸಿಟಿವ್ ಇಲ್ಲ ಅಂತ ಹೇಳ್ಕೊಂಡಿರುವ ಜಾಗದಲ್ಲೆಲ್ಲ ನೀವು ಶಾಂಪು ಯೂಸ್ ಮಾಡಲೇಬೇಕು. ನೋಡಿ, ನೀವು ಈ ಥರದ್ದು ಅಲವೇರದ್ದು ಬಾಟಲ್ ಎಲ್ಲ ಸಿಗುತ್ತೆ ನೋಡಿ, ಆ ಥರದ್ದು ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಟೀಲ್ದಾದರೂ ಕೂಡ ಪರವಾಗಿಲ್ಲ, ಕಪ್ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ನೀವೇನು ಮಾಡಿ ಅಂತ ಹೇಳಿದರೆ ಈ ಶ್ಯಾಂಪುವನ್ನು ಉಂಟಲ್ಲ ಫಸ್ಟು ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಏನು ಹಾಕಬೇಕು ಅಂತ ಹೇಳಿದರೆ ಕಾಫಿ ಪೌಡರ್ ಹಾಕಬೇಕು. ನೀವು ಇದು ಕಾಫಿ ಪೌಡರ್ ಕೂಡ ಅಷ್ಟೇ, ಇದೇ ತೊಗೊಳ್ಬೇಕಂತ ಹೇಳ್ಕೊಂಡಿಲ್ಲ, ಯಾವ ಕಾಫಿ ಪೌಡರ್ ಕೂಡ ಯೂಸ್ ಮಾಡಬಹುದು. ಇದೇನು ಮಾಡುತ್ತೆ ಅಂತ ಹೇಳಿದರೆ ನಿಮ್ಮದು ಸನ್ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಉಂಟಲ್ಲ ಸ್ಕಿನ್ ಗ್ಲೋ ಬರಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮಗೆ ಸ್ಕಿನ್ ಕಲರ್ ಬರಲಿಕ್ಕೆ, ಅಂದರೆ ಬೆಳ್ಳಗೆ ಆಗಲಿಕ್ಕೆ ಕೂಡ ಈ ಕಾಫಿ ಪೌಡರ್ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಈ ಕಾಫಿ ಪೌಡರ್ ಕೂಡ ಒಂದು ಪ್ಯಾಕೆಟ್, ನಾನಿಲ್ಲಿ 2 ರೂಪಾಯಿದು ಒಂದು ಪ್ಯಾಕೆಟ್ ತೊಗೊಂಡಿದ್ದೇನೆ ನೋಡಿ. ಶ್ಯಾಂಪು ಮತ್ತು ಕಾಫಿ ಪೌಡರ್ ನೋಡಿ, 2 ರೂಪಾಯಿದು ಫುಲ್ ಒಂದು ಪ್ಯಾಕೆಟ್ ಹಾಕಿ. ಇವಾಗ 3ನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟು ನಿಮಗೆ ಸ್ಕ್ರಬ್ ಮಾಡಲಿಕ್ಕೆ, ಆಯಿತಾ, ಸ್ಕ್ರಬ್ ಮಾಡಲಿಕ್ಕೆ ಇರುವುದರಿಂದ ಉಂಟಲ್ಲ ಅಕ್ಕಿ ಹಿಟ್ಟು ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಅಂದರೆ ನಿಮ್ಮದು ಒಣ ಚರ್ಮ, ಅಂದರೆ ಇದು ಸತ್ತು ಹೋಗಿರುವ ಚರ್ಮ ಅಂತ ಹೇಳ್ಕೊಂಡು ಹೇಳ್ತಾರೆ, ಡೆಡ್ ಸ್ಕಿನ್, ಅದೆಲ್ಲ ಹೋಗಲಿಕ್ಕೆ ಈ ಅಕ್ಕಿ ಹಿಟ್ಟು ಹೆಲ್ಪ್ ಆಗುತ್ತೆ. ಅದು ಹೋದರೆ ಮಾತ್ರ ನಿಮ್ಮದು ಒರಿಜಿನಲ್ ಸ್ಕಿನ್ ಹೊರಗಡೆ ಬರುವುದು, ಅಂದರೆ ನಿಮ್ಮದು ಬೆಳ್ಳಗಿರುವ ಸ್ಕಿನ್ ಉಂಟಲ್ಲ ಅದು ಹೊರಗೆ ಬರುವುದು. ಅದು ಹೋಗದಿದ್ದರೆ ಅದು ನಿಮ್ಮದಂದರೆ ಕಪ್ಪ ಸ್ಕಿನ್ ಮೇಲೆ ಪುನಃ ಉಬ್ಬಿಸಿರೋ ಬಿದ್ದು ಇನ್ನೂ ಕೂಡ ಕಪ್ಪಗಾಗ್ತಾ ಹೋಗ್ತೀವಿ. ಆದ್ದರಿಂದ ಈ ಅಕ್ಕಿ ಹಿಟ್ಟನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ. 1 ಸ್ಪೂನ್ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ನಾನು ಹನಿ ಯೂಸ್ ಮಾಡ್ತಾ ಇದ್ದೇನೆ. ಹನಿ ಕೂಡ ಅಷ್ಟೇ ಏನು ಮಾಡುತ್ತೆ ಅಂತ ಹೇಳಿದರೆ ನಿಮ್ಮ ಸ್ಕಿನ್, ಅಂದರೆ ನಿಮ್ಮದು ಸ್ಕ್ರಬ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಕೆಲವರಿಗೆ ಏನಾಗುತ್ತೆ, ಗಾಯ ಆಗುವ ಚಾನ್ಸಸ್ ಎಲ್ಲ ಇರುತ್ತೆ. ಇದು ಏನು ಮಾಡುತ್ತೆ ಅಂತ ಹೇಳಿದರೆ ನಿಮ್ಮದು ಸ್ಕಿನ್ ಸ್ಮೂತ್ ಆಗಿ ಇರುವ ಹಾಗೆ ಮಾಡುತ್ತೆ. ಈಗ ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಾಕಿದರೆ ನಮ್ಮದು ಹೇಗೆ ಸ್ಕಿನ್ ಸ್ಮೂತ್ ಇರುತ್ತೆ ನೋಡಿ, ಅದೇ ರೀತಿ, ಆಯಿತಾ. ಆದ್ದರಿಂದ ನಾವು ಇದಕ್ಕೆ 1 ಚಮಚ ಆಗುವಷ್ಟು ಜೇನುತುಪ್ಪ ಕೂಡ ಯೂಸ್ ಮಾಡಬೇಕು ನೋಡಿ. ನಾನು ಇಲ್ಲಿ 1 ಸ್ಪೂನ್ ಜೇನುತುಪ್ಪ ಕೂಡ ಹಾಕಿದ್ದೇನೆ. ಇವಾಗ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳಿದರೆ, ಇವಾಗ ನೆಕ್ಸ್ಟ್ ಯಾವುದು ಹಾಕಬೇಕಂತ ಹೇಳಿದರೆ ನಿಂಬೆ ರಸ ಕೂಡ ಹಾಕಬೇಕು. ಇಲ್ಲಿ ಅರ್ಧ ನಿಂಬೆಹಣ್ಣು ಮಾತ್ರ ಸಾಕಾಗುತ್ತೆ. ಎಲ್ಲರೂ ಕೂಡ ನಿಂಬೆಹಣ್ಣು ಹಾಕೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಟೆಸ್ಟ್ ಮಾಡಬೇಕು, ಆಯಿತಾ. ನಿಮಗೆ ಅಂದರೆ ಕೆಲವರಿಗೆ ಮುಖಕ್ಕೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಉರಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ಕೈಗೆ ಸ್ವಲ್ಪ ಈ ರೀತಿಯಲ್ಲಿ ಹಾಕ್ಕೊಂಡು ನೀವು ನೋಡ್ಕೊಳ್ಳಿ, ಏನಂತ ಹೇಳಿದರೆ ಉರಿ ಬರುತ್ತಾ ಅಂತ ಹೇಳ್ಕೊಂಡು ನೋಡಿ, ಒಂದು 10 ನಿಮಿಷ ಹಾಗೆ ಬಿಡಿ. ಅಂದರೆ ಕೈಗೆ ಉರಿ ಬರ್ತಾ ಇಲ್ಲ ಅಂತ ಹೇಳಿದರೆ ನಿಮಗೆ ಮುಖಕ್ಕೆ ಕೂಡ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಉರಿ ಬರೋದಿಲ್ಲ, ಆಯಿತಾ. ಯಾರಿಗೆ ಕೈಯಲ್ಲಿ ಉರಿ ಬರ್ತಾ ಉಂಟು ನೋಡಿ ನಿಂಬೆ ರಸ ಹಾಕಿದ ಕೂಡಲೇ ಅವರು ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಿಮ್ಮದು ಡೆಡ್ ಸ್ಕಿನ್ ಕೂಡ ಹೋಗುತ್ತೆ, ಮತ್ತು ಸ್ಕಿನ್ ಗ್ಲೋ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ ಅಂತ ಹೇಳಿದರೆ
ಮತ್ತು ಇದು ನೋಡಿ ಏನು ಮಾಡುತ್ತೆ ಅಂತ ಹೇಳಿದರೆ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ಆಯಿತಾ. ಆದರೆ ಎಲ್ಲರಿಗೂ ಕೂಡ ಅಲ್ಲ, ಕೆಲವರಿಗೆ ಮಾತ್ರ, ಕೆಲವರಿಗೆ ಆಗದೇ ಇರುವವರೆಲ್ಲ ಬಳಸಲಿಕ್ಕೆ ಹೋಗಬೇಡಿ. ಇದರಲ್ಲಿ ಕಲೆಗಳೆಲ್ಲ ಇದ್ದರೆ ಉಂಟಲ್ಲ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ ನಿಂಬೆ ಹಣ್ಣಿನ ರಸ ನೆಲದಲ್ಲಿ ಬಿದ್ದರೆ ಆ ಜಾಗ ಅಷ್ಟು ಬೆಳ್ಳಗೆ ಆಗೋದಿಲ್ವಾ, ಅಥವಾ ನಿಮ್ಮದು ಟೈಲ್ಸ್ ಮೇಲೆ ಬಿದ್ದರೆ, ಕಪ್ಪಗಿರುವ ಟೈಲ್ಸ್ ಮೇಲೆ ನಿಂಬೆ ರಸ ಬಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಜಾಗ ಎಲ್ಲ ಬೆಳ್ಳಗಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಕಲೆ ಎಲ್ಲ ಇದ್ದರೆ ಉಂಟಲ್ಲ ಅದು ಹೋಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಇಷ್ಟನ್ನು ಕೂಡ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಉಂಟಲ್ಲ ಒಂದು 5 ನಿಮಿಷ ಹಾಗೆ ಬಿಡಿ, ಫುಲ್ ಎಲ್ಲದು ಮಿಕ್ಸ್ ಆದ ನಂತರ. ಅದ ನಂತರ ಏನು ಮಾಡಬೇಕು, ಯಾವ ರೀತಿ ಹಚ್ಚಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ನೋಡಿ, ನಾನು ಇದಕ್ಕೆ ಶ್ಯಾಂಪು ಮಿಕ್ಸ್ ಮಾಡಿರುವ ಕಾರಣಕ್ಕೆ ನಾನು ಮುಖಕ್ಕೆ ಹಚ್ಚಿ ತೋರಿಸ್ತಾ ಇಲ್ಲ ನಿಮಗೆ, ನಾನು ಕೈಗೆ ಹಚ್ಚಿಯೇ ತೋರಿಸ್ತಾ ಇದ್ದೇನೆ. ಮುಖಕ್ಕೆ ಹಚ್ಚೋದಾದರೆ ಶ್ಯಾಂಪು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದರೆ, ನಿಮಗೆ ಯಾವ ಜಾಗದಲ್ಲಿ ಅಂದರೆ ಬಟ್ಟೆಯ ಹೊರಗಡೆ ಸನ್ಟ್ಯಾನ್ ಆಗಿರೋದಲ್ವ, ಏನು ಮಾಡಿ ಅಂತ ಹೇಳಿದರೆ ಇದನ್ನು ಹಚ್ಕೊಂಡು ಸ್ವಲ್ಪ ಉಜ್ಜಿದ್ರೆ ಸಾಕಾಗುತ್ತೆ ಆಯಿತಾ. ತುಂಬ ಎಲ್ಲ ಇದು ಮಾಡಲಿಕ್ಕೆ ಹೋಗಬೇಡಿ, ಹೀಗೆ ಈ ಥರ ಉಜ್ಜಿದ್ರೆ ಸಾಕಾಗುತ್ತೆ. ನೋಡಿ ಸ್ವಲ್ಪ ಇಲ್ಲಿ ಇವಾಗ ನೀವು ಶ್ಯಾಂಪು ಹಾಕಿದ್ದಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ನೊರೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ನೀವೇನು ಮಾಡಿ ಅಂತ ಹೇಳಿದರೆ ಒಂದು 5 ನಿಮಿಷ, ತುಂಬ ಜೋರಾಗಿ ಬೇಡ, 5 ನಿಮಿಷ ಈ ರೀತಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ. ನೋಡಿ ಯಾಕೆ ಇದು ರೌಂಡಾಗಿ ಉಜ್ಜಬೇಕು ಅಂತ ಹೇಳಿದರೆ, ಡೆಡ್ ಸ್ಕಿನ್ ಕಿತ್ತು ಬರಬೇಕಲ್ವಾ. ಡೆಡ್ ಸ್ಕಿನ್ ಕೆಳಗಡೆ ಇರೋದು ನಿಮ್ಮದು ಚಂದವಾದ ಸ್ಕಿನ್, ಬೆಳ್ಳಗಿರುವ ಸ್ಕಿನ್. ಆದ್ದರಿಂದ ನೋಡಿ ಈ ರೀತಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಮಾಡಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಇದು ಒಣಗುವ ತನಕ ಬಿಡಿ. ಒಣಗಿದ ನಂತರ ಕೈ ತೊಳ್ಕೊಂಡು ಬನ್ನಿ. ಮುಖಕ್ಕೆ ಹಚ್ಚೋದಾದರೂ ಕೂಡ ಹಾಗೆ. ಏನಂತ ಹೇಳಿದರೆ ತುಂಬ ಉಜ್ಜಲಿಕ್ಕೆ ಹೋಗಬೇಡಿ, ಸ್ವಲ್ಪವೇ ಮೇಲೆ ಮೇಲೆ ಉಂಟಲ್ಲ, ಕೆನ್ನೆಗೆ ಆಗಲಿ ಅಥವಾ ಹಣೆಗಾಗಲಿ ಮೇಲೆ ಈ ರೀತಿ ಮಾಡಿದರೆ ಸಾಕಾಗುತ್ತೆ. ಮತ್ತು ತುಂಬ ಉಜ್ಜಿ ತೆಗಿಬೇಕಂತ ಹೇಳ್ಕೊಂಡಿಲ್ಲ. ಉಜ್ಜಿ ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಸ್ಕಿನ್ ಹಾಳಾಗುತ್ತೆ. ಆದ್ದರಿಂದ ಈ ರೀತಿ ಮಾಡಿ. ಮುಖಕ್ಕೆ ಕೂಡ ಹಾಗೆ ಸೇಮ್ ಆಯಿತಾ. ಒಣಗಿದ ನಂತರ ಹೋಗಿ ತೊಳ್ಕೊಂಡು ಬರಲಿಕ್ಕೆ ನೋಡಿ. ತೊಳೆದ ನಂತರ ನೋಡಿ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳ್ಕೊಂಡು ಕೈ, ಆವಾಗದ ಕೈಗೂ ಇವಾಗಿದ್ದು ಕೈಗೂ ವ್ಯತ್ಯಾಸ ನೋಡಿ. ನಾನು ಇದನ್ನು ಹಾಕಿದ ನಂತರ ಯಾವ ರೀತಿಯಲ್ಲಿ ಆಯಿತು, ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳ್ಕೊಂಡು ನೋಡಿ. ಮುಖಕ್ಕೆ ಹಾಕೋದಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ನೋಡಿ ಈ ರೀತಿಯಲ್ಲಿ ಮಸಾಜ್ ಮಾಡಿ, ಈ ರೀತಿಯಲ್ಲಿ ಹಚ್ಕೊಳ್ಳಿ. ಹಣೆಗೆ ಈ ರೀತಿಯಲ್ಲಿ ಮಾಡಿ ಆಮೇಲೆ ಇದು ಮೇಲ್ಗಡೆಗೆ ಮಾಡಬೇಕು. ಯಾಕೆಂತ ಹೇಳಿದರೆ ನೀವು ಮುಖಕ್ಕೆ ಮಸಾಜ್ ಮಾಡುವಾಗ ಈ ರೀತಿ ಕೆಳಗೆ ಮಾಡಿದರೆ ಮುಖ ಇಲ್ಲಿ ನೇತಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ಸ್ಕಿನ್ ವಯಸ್ಸಾದ ರೀತಿಯಲ್ಲಿ ಆಗುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಮೇಲ್ಗಡೆ ಮಾಡಬೇಕು. ಕುತ್ತಿಗೆ ಕೂಡ ಹಾಗೆ ಈ ರೀತಿಯಲ್ಲಿ ಮಾಡಬೇಕು ಆಯಿತಾ. ಅಷ್ಟು ಮಾಡಿ ಅದು ಒಣಗುವ ತನಕ ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ಬಂದರೆ ಆಯಿತು. ನೋಡಿದ್ರಲ್ಲ, ಈ ಬಿಸಿಲಿಗೆ ಹೋದರೆ ನಮಗೆ ಒಂದು ಸ್ಲೀವ್ಲೆಸ್ ಬಟ್ಟೆ ಹಾಕ್ಕೊಳ್ಳಿಕ್ಕಿಲ್ಲ, ಅಥವಾ ನಮಗೆ ಒಂದು ಒಳ್ಳೆ ಡೀಪ್ ಆಗಿರುವ ಬ್ಲೌಸ್ ಹಾಕ್ಕೊಳ್ಳಿಕ್ಕಿಲ್ಲ. ಈ ಬಿಸಿಲು ಬಿದ್ದ ಜಾಗದಲ್ಲೆಲ್ಲ ಕಪ್ಪು ಕಪ್ಪಾಗುತ್ತೆ. ಆಮೇಲೆ ಇನ್ನೊಂದು ಸಲ ನಾವು ಬಟ್ಟೆ ಹಾಕು ಅಂತ ಹೇಳಿದ್ರೆ ಆ ಜಾಗ ಎಲ್ಲ ಕಪ್ಪು ಕಪ್ಪು ಕಾಣಿಸುತ್ತೆ ಅಂತ ಹೇಳ್ಕೊಂಡು ಇದ್ದರೆ ಈ ರೆಮಿಡಿ ಮಾಡಿ, ಇದು 100% ವರ್ಕ್ ಆಗುತ್ತೆ. ನೋಡಿ, ನಾನು ಮುಂಚೆ ಕೂಡ ಇದ್ರ ವಿಡಿಯೋ ಮಾಡಿದ್ದೆ. ತುಂಬ ಜನ ಹೇಳಿದ್ದಾರೆ, ಹೌದು ನಾನು ಇದನ್ನು ಮಾಡಿದ ನಂತರ ನಂದು ಚೆಂದ ಆಗಿದೆ ಸ್ಕಿನ್ ಅಂತ ಹೇಳ್ಕೊಂಡು, ಅಥವಾ ನಿಮ್ಮದು ಸ್ಕಿನ್ ಉಂಟಲ್ಲ ಬೆಳ್ಳಗಾಗಿದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ಬಿಸಿಲಿಗೆ ನಮಗೆ ಸ್ಲೀವ್ಲೆಸ್ ಹಾಕಲಿಕ್ಕೆ ಭಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಕಮೆಂಟ್ ಮಾಡಿದರು ಮುಂಚೆ ವಿಡಿಯೋದಲ್ಲಿ. ಅದೆಲ್ಲ ನೀವು ಹೇಳಿದ ಹಾಗೆ ರೆಮಿಡಿ ಮಾಡಿದ ನಂತರ ನನಗೆ ಇವಾಗ ಭಯ ಇಲ್ಲ. ಎಷ್ಟು ಬಿಸಿಲಿಗೆ ಹೋದರೂ ಕೂಡ ಪುನಃ ನಾನು ಬಂದು ಕೂಡಲೇ ಆ ಥರ ಮಾಡಿದ ಕೂಡಲೇ ಅದು ಸ್ಕಿನ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಅಂದರೆ ನಂದು ಹಳೆಯ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ನಾನು ಯಾವ ಥರ ರೆಮಿಡಿ ಎಲ್ಲ ತೋರಿಸ್ತಾ ಇದ್ದೆ ಮನೆಯಲ್ಲಿರುವ ವಸ್ತುವನ್ನು ಬಳಸ್ಕೊಂಡು ಅಂತ ಹೇಳ್ಕೊಂಡು. ಇನ್ನು ಮುಂದೆ ಕೂಡ ತೋರಿಸ್ಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಉಂಟು. ನೋಡುವ ಎಂತ ಆಗ್ತದೆ ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇದಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.